ಎಲ್ರಿಗೂ ನಮಸ್ಕಾರ. ಎಲ್ಲ ಪ್ರತಿಯೊಬ್ಬ ಕನ್ನಡಿಗರಿಗೂ ನಮಸ್ಕಾರಗಳು. ಮತ್ತು ಸರ್ಕಾರಿ ಅಧಿಕಾರಿಗಳು ನಮಸ್ಕಾರಗಳು, ಪೊಲೀಸ್ ಇಲಾಖೆಗೂ ನಮಸ್ಕಾರಗಳು. ಇವತ್ತಿನ ವಿಚಾರಪ್ಪ ಏನಪ್ಪ ಅಂದರೆ, ಪೊಲೀಸರು ಇವತ್ತಿನ ರಸ್ತೆಯಲ್ಲಿ ಇವತ್ತಿನ ಪೊಲೀಸರು ಯಾಕೆ ಈ ಥರ ಮನಸ್ಸು ಹಿಂಗಾಗಿದೆ ಗೊತ್ತಿಲ್ಲ ಅವ್ರ ಮನಸ್ಸುಗಳು. ನಾವು ಮುಂಚೆ ಪೊಲೀಸರನ್ನ ನೋಡಿದ್ವಿ, ಒಳ್ಳೊಳ್ಳೆ ಪೊಲೀಸ್ ಇದ್ದರು, ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಬಿಟ್ಟು ಕಳಿಸೋರು. ಸರ್ ಈ ಥರ ದುಡ್ಡಿಲ್ಲ ಸರ್, ದಯವಿಟ್ಟು ಪ್ಲೀಸ್ ಸರ್ ತಪ್ಪಾಯಿತು ಕ್ಷಮಿಸಿಬಿಡಿ ಅಂದರು. ಬಿಟ್ಟು ಕಳಿಸಿರ್ತಕ್ಕಂಥ ಪೊಲೀಸರು ಕೂಡ ಇದ್ದಾರೆ. ಆದರೆ ಇವತ್ತಿನ ಪೊಲೀಸರು ಇವತ್ತಿನ ಪೀಳಿಗೆ ಇದೆಯಲ್ಲ, ನಿಜವಾಗ್ಲೂ ಇವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ, ಇವ್ರ ಮನಸ್ಥಿತಿ ಹೆಂಗಿದೆ, ಇಷ್ಟೊಂದು ಕುಲಿಗೆಟ್ಟೋಗಿದೆ, ಇವರೇನು ಮನುಷ್ಯರ, ಇವರೇನು ರಾಕ್ಷಸರ ಒಂದೂ ಗೊತ್ತಾಗ್ತಾ ಇಲ್ಲ, ಈ ಥರ ಆಡ್ತಾ ಇದ್ದಾರೆ. ಸರ್ ನಾನಿವತ್ತು ರಸ್ತೆಯಲ್ಲಿ ಪೊಲೀಸರು ಯಾರು ಹಿಡಿದು ಜನರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಸರ್. ದಯವಿಟ್ಟು ನಾವು ಕೂಲಿ ಕಾರ್ಮಿಕರು ಸರ್, ಬಡವರು ಸರ್, ನಾವೇನು ದೊಡ್ಡ MLA ಮಕ್ಕಳಲ್ಲ, MP ಮಕ್ಕಳಲ್ಲ ಸರ್, ನಾವೇನು ಏನು ಸರ್ಕಾರಿ ಜಮೀನು ಗುಳುಮನ್ಸಿಲ್ಲ, ಯಾವುದೇ ಮತ್ತು ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂದೂ ಕೂಡ ದುಡ್ಡು ಲಕ್ಷಾನುಗಟ್ಟಲೆ ಗುಳುಮನ್ಸಿಲ್ಲ, ಗೊತ್ತಾಯ್ತಾ ಸರ್. ಹೆಂಗೋ ಜೀವನ ಹೊಟ್ಟೆಪಾಡು ಸರ್, ಹೊಟ್ಟೆಪಾಡಿಗೋಸ್ಕರ ಜೀವನ ಮಾಡ್ತಾರೋದು ನಾವು. ಏನು ದೊಡ್ಡದಾಗಿ ನಾನು ಲೂಟಿ ಹೊಡಿಬೇಕು, ಇಲ್ಲ ದೊಡ್ಡ ಮಾಲ್ ಕಟ್ಟಬೇಕು, ಅಪಾರ್ಟ್ಮೆಂಟ್ಸ್ ಕಟ್ಟಬೇಕು ಅಂತ ಏನು ನಾವು ಜೀವನ ಮಾಡ್ತಾ ಇಲ್ಲ ಸರ್. ನಮ್ಮ ಜೀವನ, ನಮ್ಮ ತಂದೆ ತಾಯಿ, ನಮ್ಮ ಮಕ್ಕಳು, ಹೆಂಡ್ರ ಮಕ್ಕಳು ನಾವು ಚೆನ್ನಾಗಿರಬೇಕು, ನಾವು ಸ್ವಲ್ಪ ಸಮಾಜದಲ್ಲಿ ಬದುಕಬೇಕು ಅಂತಂದು ಹೇಳ್ಬಿಟ್ಟು ನಾವು ಜೀವನ ಮಾಡ್ತಾ ಇದ್ದೀವಿ ಸರ್. ಚಾಲಕರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು. ದಯವಿಟ್ಟು ಸರ್ ನಮ್ಮಂತರ ಮೇಲೆ ಯಾಕೆ ಸರ್ ದಬ್ಬಾಳಿಕೆ ನಿಮ್ಮದು ಪೊಲೀಸ್ನವ್ರದ್ದು ತುಂಬ ಅತಿಯಾಗಿದೆ ಸರ್. ಇವತ್ತಿನ ದಿನದಲ್ಲಿ ಕಾನೂನನ್ನು ದುರ್ಬಳಕೆ ಮಾಡಿಸ್ಕೊತಾ ಇದ್ದೀರಿ, ದುರುಪಯೋಗ ಪಡಿಸ್ಕೊತಾ ಇದ್ದೀರಿ. ದಯವಿಟ್ಟು ಇದು ನಿಮಗೆ ಒಳ್ಳೇದಲ್ಲ ಸರ್. ಯಾಕಂದ್ರೆ ನೀವು ಅಧಿಕಾರ ಇದೆ ಸರ್, ಅಧಿಕಾರ ಇದೆ, ಏನು ಬೇಕಾದ್ರೂ ಮಾಡ್ಬೋದು, ಅದನ್ನು ಮಾಡಿ ತೋರಿಸ್ತಾ ಇದ್ದೀರಿ ಸರ್. ಪೆನ್ನು ಪೇಪರು ಸರ್ ಒಳ್ಳೇದಕ್ಕೆ ಉಪಯೋಗಿಸಿ ಸರ್, ಕೆಟ್ಟದಕ್ಕೆ ಉಪಯೋಗಿಸ್ಕೋಬೇಡಿ ಸರ್. ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ, ಕೆಟ್ಟದಕ್ಕೆ ಯಾವುದೇ ಕಾರಣಕ್ಕೂ ಉಪಯೋಗಿಸ್ಕೋಬೇಡಿ. ನೀವು ಹೆಂಗೆ ಬೇಕಾದ್ರೂ ಬರೆದ್ರೆ ಇವತ್ತು ಅದು ಕೇಸ್ ಆಗುತ್ತೆ, ಗೊತ್ತಾಯ್ತು. ಅದನ್ನು ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ, ಒಳ್ಳೆ ಮಾದರಿ ಆಗಬೇಕು. ನಿಮ್ಮನ್ನು ನೋಡಿ 4 ಜನ ಪೊಲೀಸರು ಬುದ್ಧಿ ಕಲಿಬೇಕು. ಮತ್ತು ಇದೇ ಥರ ನಿಮ್ಮ ಥರನೇ ನಾವು ಫಾಲೋ ಮಾಡಬೇಕು, ನಾವು ಇವ್ರ ಥರನೇ ಕೆಲಸ ಮಾಡಬೇಕು ಅಂತಂದು ಹೇಳಿ ಆ ಥರ ಇನ್ನೊಬ್ಬ ಪೊಲೀಸ್ಗೂ ಕೂಡ ಮನಸ್ಸಲ್ಲಿ ಹುಟ್ಟಬೇಕು. ಆ ರೀತಿ ಕೆಲಸ ಮಾಡಿ ಸರ್. ಯಾಕೆ ಸರ್ ಈ ಥರ ಇವತ್ತು ದಾರಿಯಲ್ಲಿ ಹೋಗ್ಬೇಕಾದ್ರೆ ಹಿಡಿಯೋದು, ಹೊಡಿಯೋದು, ದುಡ್ಡಿಲ್ಲಂದ್ರೆ ಬಿಡಿ ಸರ್, ನಿಮ್ದೇನು ಗಂಟೋಗಲ್ಲ ಸರ್, ನಿಮ್ದೇನು 1% ಕೂಡ ಗಂಟೋಗಲ್ಲ ಸರ್. ಬಿಟ್ಬಿಡಿ ಸರ್. ಎಲ್ಲರ ಹತ್ರ ನಾವೇನು ಸರ್ ಡ್ರೈವರ್ಗಳು ಏನು ದಿನ ಲಕ್ಷಗಟ್ಟಲೆ ಇಟ್ಕೊಂಡು ನಾವೇನು ರೋಡಲ್ಲಿ ತಿರುಗಾಡಲ್ಲ ಸರ್. ಏನೋ ಊಟಕ್ಕೂ ಇರಲ್ಲ ಸರ್, ಒಂದೊಂದು ದಿನ ಊಟಕ್ಕೂ ₹1 ಇರಲ್ಲ ಸರ್. ಆ ಥರ ದುಡ್ಡು ಇರೋ ಥರ ಇವತ್ತು ಕಾರಲ್ಲಿ ಸುತ್ತಾಡ್ತಾ ಇರ್ತೀವಿ ಸರ್. ಇನ್ನೊಬ್ಬರು ಸೇವೆ ಮಾಡೋಕ್ಕೆ ಬಂದಿರ್ತೀರಿ ಸರ್, ನೀವು ಕೂಡ ಇನ್ನೊಬ್ಬರು ಸೇವೆ ಮಾಡೋಕ್ಕೆ ಬಂದಿರ್ತೀರಿ ಸರ್. ಬೇಡ ಸರ್, ಈ ಥರ ಬಡವ್ರ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಹೋಗಬೇಡಿ ಸರ್. ಬಡವ್ರ ಮೇಲೆ ಸ್ವಲ್ಪ ಪ್ರೀತಿ ಕರುಣೆ ಅನ್ನೋದು ಇರಲಿ ಸರ್. ನೀವು ರಾಜಕಾರಣಿಗಳು, ಆ ಕಿತ್ತೋಗಿರೋ ರಾಜಕಾರಣಿಗಳು ಸಿಟ್ಟು ತಗೊಂಬಂದು ಜನಗಳ ಮೇಲೆ ಆಗ್ತಿರಲ್ಲ ಸರ್. ಜನಗಳು ಒಬ್ಬೊಬ್ಬರು ಇರ್ತಾರೆ, ಅಂಥರ ಮೇಲೆ ನೀವು ನಿಗರಾಡ್ತೀರ, ಎಗರಾಡ್ತೀರಾ. ಏನು ಸರ್ ಈ ಥರ ಮಾಡಿದರೆ ಜನಗಳು ನಾವು ಯಾರು ಬದುಕೋದು ಬೇಡ ಸರ್. ನೋಡಿ ಸರ್, ಒಂದು ಸಣ್ಣ ಸಿಗ್ನಲ್ ಜಂಪ್ ಮಾಡಿರ್ತೀವಿ, ಮುಚ್ಚಾಕಿ ಸರ್ ಕೇಸು. ಏನು ಕಳ್ಕೊಂತೀವಿ ಸರ್ ನೀವು ಮುಚ್ಚಾಕಿದ್ರೆ ಸರ್? ಕೊಲೆ ಮಾಡಿರೋ ಕೇಸು ಮುಚ್ಚಾಕ್ತೀರಾ, ಮತ್ತು ರೇಪ್ ಮಾಡಿರೋ ಕೇಸ್ ಮುಚ್ಚಾಕ್ತೀರಾ, ಮತ್ತು ಸರ್ಕಾರಿ ಜಮೀನುಗಳನ್ನು ಲೂಟಿ ಹೊಡೆದಿರ್ತಾರೆ, ಮುಂಡ ಮುಚ್ಚಿರ್ತಾರೆ, ಅದೇ ಕೇಸು ಮುಚ್ಚಿಬಿಡ್ತೀರಾ. ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿರ್ತಾರೆ, ಅದನ್ನೇ ಮುಚ್ಚಾಕ್ಬಿಡ್ತೀರಾ ಸರ್. ಒಂದು ಸಣ್ಣ ಎಲಿಮೆಂಟ್ ಇಲ್ಲ ಅಂದರೆ ಯಾಕೆ ಸರ್ ಕೇಸ್ ಮುಚ್ಚಾಕಲ್ಲ? ಒಂದು ಸಣ್ಣ ಸಿಗ್ನಲ್ ಜಂಪ್ ಮಾಡಿದ್ರೆ ಯಾಕೆ ಸರ್ ಮುಚ್ಚಾಕಲ್ಲ? ಒಬ್ಬ ದೊಡ್ಡ ರಾಜಕಾರಣಿಗಳು ಆಕ್ಸಿಡೆಂಟ್ ಮಾಡಿರ್ತಾರೆ, ಆ ಕೇಸ್ ಮುಚ್ಚಾಕ್ಬಿಡ್ತೀರಾ. ನಾವು ಚಾಲಕರು ಏನು ಸರ್ ತಪ್ಪು ಮಾಡಿರ್ತೀವಿ? ಒಂದು ಲೈಸೆನ್ಸ್ ಇರಲ್ಲ, ಮನೆಗೆ ಬಿಟ್ಟು ಬಂದಿರ್ತೀವಿ ಎಮರ್ಜೆನ್ಸಿ, ಮತ್ತಿನ್ನು ಕೊಲೆನೇ ಆಗಿರುತ್ತೆ, ಆ ಕೇಸ್ ಮುಚ್ಚಾಕ್ತೀರಾ. ಇಲ್ಲಿ ಲೈಸೆನ್ಸ್ ಫೋಟೋ ತೋರಿಸಿದ್ರೆ ಇಲ್ಲ ನಮಗೆ ಒರಿಜಿನಲ್ಲೇ ತೋರಿಸ್ಬೇಕಂತ ಹೇಳ್ತೀರಾ. ನೀವೆಲ್ಲ ಒರಿಜಿನಲ್ ದಾಖಲೆ ಎಲ್ಲಿ ಸರ್ ಇಟ್ಕೊಂಡು ಕೂತ್ಕೊಂಡಿರ್ತೀರಿ? ಎಲ್ಲ ಮನೆಗೆ ಬಿಟ್ಟು ಬಂದಿರ್ತೀರಲ್ಲ ಸರ್. ಒಂದು ಗಾಡಿ ಇನ್ಶೂರೆನ್ಸ್ ಇರಲ್ಲ, ಒಂದು ದಿನ ಲ್ಯಾಪ್ಸ್ ಆಗಿರುತ್ತೆ ಸರ್, ನೋಡ್ಕೊಂಡಿರಲ್ಲ, ಅದಕ್ಕೆ ಸಾವಿರಾರುಗಟ್ಟಲೆ ಫೈನ್ ಕಟ್ಸ್ಕೊಳ್ತಿರಲ್ಲ ಸರ್. ಅದೇ ದುಡ್ಡಲ್ಲಿ ಇನ್ಶೂರೆನ್ಸ್ ಮಾಡಿಸ್ಕೊಡಿ ಸರ್, ಇನ್ನೂ 1 ವರ್ಷ ಮುಂದೆ ಹೋಗುತ್ತೆ ನಾವು ಸರ್. ಬಡವರು ಸರ್, ದುಡ್ಡಿರಲ್ಲ ಸರ್. ಏನು ಎಲ್ಲರ ಹತ್ರನೂ ಕೋಟಿಗಟ್ಟಲೆ ದುಡ್ಡಿರಲ್ಲ ಸರ್. ನಿಮಗೆ 50-60 ಸಾವಿರ ಸಂಬಳ ಬರುತ್ತೆ ಸರ್, ಮತ್ತು ಇದು ಗಿಂಬಳ ಬೇರೆ ಸರ್, ಸಿಕ್ಕಾಪಟ್ಟೆ ನಿಮಗೆ ಸರ್. 100ರಲ್ಲಿ 90 ಜನಕ್ಕೆ ಗಿಂಬಳ ಬರ್ತಾ ಇದೆ ಸರ್ ಸರ್ಕಾರಿ ಅಧಿಕಾರಿಗಳಲ್ಲಿ. ಈ ಥರ ಮಾಡಬೇಡಿ ಸರ್, ಬಡವ್ರನ್ನೂ ಬದುಕಕ್ಕೆ ಬಿಡಿ ಸರ್. ಎಂತೆಂಥ ಕೇಸೇ ಮುಚ್ಚಾಕ್ತಿರಲ್ಲ ಸರ್. ಏನು ಸರ್, ಒಂದು ಸಣ್ಣ ಸಿಗ್ನಲ್ ಜಂಪ್ ಕೇಸ್ ಮುಚ್ಚಕ್ಕಾಗಲ್ಲ, ಒಂದು ಸಣ್ಣ ಎಲಿಮೆಂಟ್ ಕೇಸ್ ಮುಚ್ಚಕ್ಕಾಗಲ್ಲ, ಒಂದು ಸಣ್ಣ ನೋ ಪಾರ್ಕಿಂಗ್ ಕೇಸ್ ಮುಚ್ಚಕ್ಕಾಗಲ್ಲ, ಒಂದು ಕಿಲೋಮೀಟ್ರ್ ಸ್ಪೀಡಲ್ಲಿ ಬಂದಿರ್ತಾನೆ ಅದನ್ನು ಕೇಸ್ ಮುಚ್ಚಕ್ಕಾಗಲ್ಲ. ರೇಪ್ ಮಾಡಿರೋ ಕೇಸ್ ಮುಚ್ಚಾಕ್ತೀರಿ, ಕೊಲೆ ಮಾಡಿರೋ ಕೇಸ್ ಮುಚ್ಚಾಕ್ತೀರಿ, ಸರ್ಕಾರಿ ಗೋಮಾಳನ್ನು ನುಂಗಿ ನೀರು ಕುಡಿದಿರ್ತಾರೆ ಅಂಥ ಕೇಸೇ ಮುಚ್ಚಾಕ್ತೀರಿ, ದೊಡ್ಡ ಗಣಿ ಮುಂಡ ಮುಚ್ಚುತ್ತಾ ಇದ್ದಾರೆ ಅಂಥ ಕೇಸೇ ಮುಚ್ಚಾಕ್ತಾ ಇದ್ದೀರಿ, ಎಂತೆಂಥವೋ ಕೇಸ್ ಮುಚ್ಚಾಕ್ತೀರಿ. ಒಂದು ಸಣ್ಣ ಕೇಸ್ ಮುಚ್ಚಕ್ಕಾಗಲ್ವಲ್ಲ ಸರ್, ಹಿಂಸೆ ಕೊಡ್ತಿರಲ್ಲ ಸರ್. ನಾವೇನಾದ್ರು ನಿಮ್ಮನ್ನು ಪ್ರಶ್ನೆ ಮಾಡಿದರೆ ಸರ್ಕಾರಿ ಕೆಲಸಕ್ಕೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾನಂತ ಕೇಸ್ ಬರೆದು ಬಿಡ್ತೀರಾ ಸರ್. ಸೂಪರ್ ಸರ್, ನಿಮಗೆಲ್ಲ ಕೈ ಮುಗಿಬೇಕು ಸರ್. ಆದರೆ ನಾವು ಕೂಡ ಕೆಲಸಕ್ಕೆ ಹೋಗ್ತಾ ಇರ್ತೀವಿ ಸರ್. ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಿದ್ರಲ್ಲ ಸರ್, ಇದನ್ನೇನು ಸರ್ ಕೇಳೋದು?
ನಾವು ಕೆಲಸಕ್ಕಲ್ವ ಸರ್ ಹೋಗೋದು? ನಾವೇನು ಗೋಲಿ ಆಡೋಕ್ಕೆ ಹೋಗ್ತೀವ ಸರ್? ನಾವೇನು ಕಬಡ್ಡಿ ಆಡೋಕ್ಕೆ ಹೋಗ್ತೀವ ಸರ್? ನಾವೇನು ಇನ್ನೇನು ಆಟ ಆಡೋಕ್ಕೆ ಹೋಗ್ತೀವ ಸರ್? ನಾವೇನು ಅಲ್ಲೇನೋ ಪ್ರಚಾರ ಮಾಡೋಕ್ಕೆ ಹೋಗ್ತೀವ ಸರ್? ಇನ್ನೂ ದೊಂಬರಾಟ ಆಡೋಕ್ಕೆ ಹೋಗ್ತೀವ ಸರ್? ನಾವು ಕೆಲಸಕ್ಕಲ್ವ ಸರ್ ಹೋಗ್ತಾ ಇರೋದು? ನಾವು ದುಡ್ಕೊಂಡು ತಿನ್ನೋಕ್ಕಲ್ವ ಸರ್ ಹೋಗ್ತಾ ಇರೋದು? ಅದು ಕಡ್ಡಿಪಡಿಸಲ್ವ ಸರ್? ಅದು ತಪ್ಪಲ್ವ ಸರ್? ಮತ್ತೆ ನಿಮ್ಮನ್ನು ಪ್ರಶ್ನೆ ಮಾಡಿಬಿಟ್ರೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ಬಿಟ್ಟವನಂತಂದು ಹೇಳಿ ಕೇಸ್ ಹಾಕ್ಬಿಟ್ಟು ಅವನ್ನ ಒಳಗಾಕ್ಬಿಡ್ತೀರಲ್ಲ ಸರ್. ಇದು ಯಾವ ಕಾನೂನು ಸರ್? ಸರ್ ಅಂಬೇಡ್ಕರ್ ಅವರು ಅದ್ಭುತವಾದ ಕಾನೂನು ಬರೆದಿದ್ದಾರೆ ಸರ್. ಅದನ್ನು ಎಲ್ಲರೂ ದುರುಪಯೋಗ ಪಡಿಸ್ಕೊಂತಿದ್ದಾರೆ ಸರ್. ಎಲ್ಲರನ್ನು, ಪ್ರತಿಯೊಬ್ಬರನ್ನು ಎಲ್ಲರೂ ದುರುಪಯೋಗ ಪಡಿಸ್ಕೊಳ್ಳೋದೆ. ಯಾರೋ ಒಬ್ಬರು 4 ಜನ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಸರ್. ಯಾರೋ ಒಂದು 10 ಜನದಲ್ಲಿ ಒಂದು 2 ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಸರ್, ಅಷ್ಟೇ ಸರ್. ಎಲ್ಲರೂ ಇವತ್ತೇನು ಸರ್ ಅಂಬೇಡ್ಕರ್ ಅಂತ ಕೈ ಮುಗಿತಾರೆ ಸರ್. ಅಂಬೇಡ್ಕರ್ ಕಾನೂನು ಬಗ್ಗೆ ಅರಿವೇ ಇಲ್ಲ ಸರ್. ಅಂಬೇಡ್ಕರ್ ತತ್ವಗಳೇ ಬೇಕಾಗಿಲ್ಲ, ಅಂಬೇಡ್ಕರ್ ಸಿದ್ಧಾಂತಗಳೇ ಬೇಕಾಗಿಲ್ಲ ಸರ್. ಎಲ್ಲರೂ ಜೈ ಭೀಮ್ ಅಂಬೇಡ್ಕರ್, ಜೈ ಭೀಮ್ ಅಂಬೇಡ್ಕರ್. ಚುನಾವಣೆ ಬಂದಾಗ ಅಂಬೇಡ್ಕರ್ ನೆನಪೇ ಬರಲ್ಲ ಸರ್. ಚುನಾವಣೆ ಬರುತ್ತಲ್ಲ ಸರ್, ಚುನಾವಣೆ ದಿನ ಅವತ್ತು ಅಂಬೇಡ್ಕರ್ ನೆನಪೇ ಬರಲ್ಲ, ಅವ್ರ ತತ್ವಗಳೇ ನೆನಪು ಬರಲ್ಲ, ಅವ್ರ ಜೈ ಭೀಮ್ ಅನ್ನೋದೇ ಇಲ್ಲ ಅವತ್ತು. ಎಲ್ಲರೂ ಅಷ್ಟೇ. ಮುಗಿದೋಯ್ತು ಸರ್. ನಿನ್ನ ಮುಂದೆ ಭಾಳ ಚಿಂತಾಜನಕವಾಗಿದೆ ನಮ್ಮ ಭಾರತದ ಪರಿಸ್ಥಿತಿ, ನಮ್ಮ ಬಡ ಜನರ ಪರಿಸ್ಥಿತಿ. ನಮ್ಮನ್ನೆಲ್ಲ ರಕ್ತ ಹಿಂಡಿ ಇಪ್ಪಿ ಹೀರಿ ಇವತ್ತೆಲ್ಲ ರಾಜಕಾರಣಿಗಳು ನೀವೆಲ್ಲ ಜೀವನ ಮಾಡ್ತಾಯಿದ್ದೀರಾ. ಇವತ್ತು ನೀವು ಚೆನ್ನಾಗಿರ್ಬೋದು, ನಾಳೆ ನಿಮಗೆಲ್ಲ ಬರಬಾರ್ದು ಕಾಯಿಲೆ ಬಂದು ಕ್ವಾಶ್ ಹಿಡಿದು ಹೊಂಟೋಯ್ತೀರ ನೀವೆಲ್ಲ. ಈ ಥರ ನಮಗೆ ಹಿಂಸೆ ಕೊಡ್ತಾಯಿದ್ರಲ್ಲ ಜನಗಳಿಗೆ, ಅದು ಭಗವಂತ ಮೇಲೆ ನೋಡ್ಕೊತಾನೆ. ನಾನು ಯಾಕೆ ಕೇಳಿ? ಎಲ್ಲರೂ ಒಳ್ಳೇದಾಗಲಿ. ದಯವಿಟ್ಟು ಬಡವರನ್ನು ಬದುಕಕ್ಕೆ ಬಿಡಿ, ಬಡವರನ್ನು ಜೀವನ ಮಾಡೋಕ್ಕೆ ಬಿಡಿ. ನಮಸ್ಕಾರ. ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಬಡವ್ರನ್ನ ಬದುಕಕ್ಕೆ ಬಿಡಿ ಸರ್. ನಮಸ್ಕಾರ.